ಹೆಸರು ಚಿನ್ಮಯರಾಮ್ ಅಂತ. ಇದು ನನ್ನ ಡೆಬ್ಯೂ ಮೂವಿ. ಆಲ್ರೆಡಿ ಒಂದು ಜಿನ್ ಅಂತ ಒಂದು ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಇದು ನನ್ನ ಡೆಬ್ಯೂ ಮೂವಿ. ಇಲ್ಲಿ ಬಂದಿರುವಂಥ ಎಲ್ಲ ಕನ್ನಡಿಗರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈಲಿ ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ನನಗೂ ಮನಸ್ಸಲ್ಲಿ ಒಂದು ಭಯ ಅನ್ನೋದಿತ್ತು, ಫಸ್ಟ್ ಮೂವಿ ಹೇಗೆ ಮಾಡೋದು. ಬಂಡೆ ಸಾಹೇಬರಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನೆಮ್ಮದಿ. ನಾವೆಷ್ಟೇ ಮಾತಾಡಿದ್ರೆ ಅದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವ್ರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ. ಇನ್ನೂ 4 ಜನ ಡೈರೆಕ್ಟರ್ಗಳು ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲನೂ ಚೆಂದ, ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ 28 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 6 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ಸೆನ್ಸರ್ ಎಲ್ಲ ಆಗೋಗಿದೆ. ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಶರಣ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಲ್ಲೆಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ಈ ಪಾತ್ರ ನನಗೆ ಬಂದಿದ್ದು ಹಿಂಗೆ ಸಂಜೆ ಶೂಟಿಂಗ್ ಇತ್ತು, ಒಂದು 6 ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು. ಬಟ್ ನನಗೆ ಸಿಕ್ಕಿದ್ದು ಒಂದು 4 ಗಂಟೆಗೆ. ನನಗೆ ಮಾಡಿ ಅಂತಂದರು. ಆಮೇಲೆ ನಾವು ಬೇರೆ ಫಿಲ್ಮ್ ಯುವರತ್ನ, ಜೇಮ್ಸ್, ಪುನಿ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಡೈರೆಕ್ಟ್ರಿಗೆ ಗೊತ್ತಿತ್ತು. ಆಮೇಲೆ ಅದು ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಫಸ್ಟ್ ಡೈಲಾಗ್ ಶೀಟೇ ಒಂದು 3 ಪೇಜ್ ಏನೋ ಇತ್ತು. ಅದಾದಮೇಲೆ ಸರಿ ಹಂಗೆ ಹೆಂಗೋ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ. ಅದು ಮಾಡಿದ್ಮೇಲೆ ಡೈರೆಕ್ಟ್ರಿಗೆ ಒಂದು ಹೋಗಿ ಬಂತು, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂಥರ ಅನ್ನಿಸ್ತು. ಯಾಕಂದರೆ ಅವ್ರ ರಿಯಾಕ್ಷನಲ್ಲಿ ನನಗೆ ಗೊತ್ತಾಯಿತು. ಬಟ್ ಆ ಪಾತ್ರ ಮಾಡೋದು ತುಂಬ ತಲೆ ಮೇಲಿತ್ತು. ಯಾಕಂದರೆ 30 ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹೇಳೋರು ಮುನ್ನ ಯಾರು ಅಂತ ಕೇಳೋರು. ಯಾಕಂದರೆ ಎಷ್ಟು ಬಂಡೆ ಸರ್ ಅವ್ರದ್ದು ಹೆಸರಿದೆಯೋ ಅಷ್ಟೇ ಮುನ್ನ ಅವ್ರದ್ದು ಅಷ್ಟೇ ಹೆಸರಿದೆ ಅಲ್ಲಿ. ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ. ಸೊ ಹಾಗಾಗಿ ಆ ಪಾತ್ರ ನಾನು ಮಾಡ್ತೀನಿ ನನಗಂತೂ ಗೊತ್ತಿರಲಿಲ್ಲ, ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ. ಬಟ್ ಲಾಸ್ಟಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಸರು, ಡೈರೆಕ್ಟರ್ ಸರು ಎಲ್ಲ ಫಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಧನ್ಯವಾದಗಳು. ಯಾವಾಗಲೂ ನಾನು ನಿಮ್ಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ದೊಡ್ಡಮನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ, ಬೆಂಬಲ ನಮ್ಮ ಮೇಲೆ, ನಮ್ಮಂಥ ಹೊಸಬ್ರ ಮೇಲೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಟಿ ಕಾವ್ಯ ಭಾರದ್ವಾಜ್ ಅವರು ತಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು. ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನ್ನೇ ಟ್ರೈ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆ 72 ಜನ ಹುಡುಗಿರಲ್ಲಿ ನಮ್ಮ ಸರು, ದೊಡ್ಡಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೀನು ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಆ್ಯಂಡ್ ಡೈರೆಕ್ಟರ್ ಚಿನ್ಮಯ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ, ಇಷ್ಟರಲ್ಲಿ ರಿಲೀಸ್ ಆಗುತ್ತೆ. ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟ್ರು ಹೆಂಗಿದೆ ಅಂದರೆ ಹೀರೋಗೆ ತುಂಬ ಮೋಟಿವೇಟ್ ಮಾಡಿಕೊಂಡು ಅವರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಕ್ಯಾರೆಕ್ಟ್ರು. ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆ ಹಾದಿಯಲ್ಲಿ ಕರ್ಕೊಂಡು ಹೋದಂಥ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ, ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವರಿಗೆ, ಹಾಗೆ ತರುಣ್ ಸುದ್ದಿ ಸರ್ಗೆ, ಹಾಗೆ ನಮ್ಮ ಸಿನಿಮಾಕ್ಕೆ ಬೆನ್ನೆಲುಬು ಅಂತ ಹೇಳ್ಬೋದು ರಾಜಗೌಡ ಸರ್, ತುಂಬ ಧನ್ಯವಾದಗಳು. ನೀವೆಲ್ಲರ ಸಪೋರ್ಟಿಂದ ನಾವಿವತ್ತು ಒಂದು ಟೀಸರ್ ಲಾಂಚನ್ನು ಇವತ್ತು ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ. ಹೊಸಬ್ರ ತಂಡ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ಧನ್ಯವಾದಗಳು ಸರ್. ಹಾಗೆ ಇವತ್ತು ನಾವು ಒಂದು
ಈ ಬಂಡೆ ಸಾಹೇಬ್ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನು ಭಾಳ ಬೇಗನೆ ತುಂಬ ವರ್ಷಗಳ ಹಿಂದೆನೇ ನಾವು 2 ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾನೇ ಹಿನ್ನೆಲೆಗೆ ಎಲ್ಲ ಓಡಾಡಿ ನಾನು ಮತ್ತೆ ನಮ್ಮ ವೀರಣ್ಣ ಕೊರಳಿ ಸರ್ ಅಂತ ಇದ್ದಾರೆ, ಅವರು ನಾವು ಎಲ್ಲ ತುಂಬಾ ಓಡಾಡಿ 2 ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರೆ ಅವ್ರ ಜೊತೆ ಇರೋರು ಅವ್ರನ್ನೂ ಸಹ ಕೆಲವೊಬ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನು ನಡೆದಿತ್ತು, ಹೇಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರು ಹೆಂಗ್ ನಡೀತಾ ಇದ್ರು, ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು ಎಲ್ಲದ್ರ ಬಗ್ಗೆನೂ ನಾವು ಆಲ್ಮೋಸ್ಟ್ ಕೇಳಿದ್ವಿ. ಆವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಇವತ್ತು ಒಬ್ರನ್ನ ನೆನ್ಸ್ಬೇಕು. ಆಕ್ಚುಲಿ ಈ ಒಂದು ಬಂಡೆ ಸಿನಿಮಾಗೆ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರುದತ್ ಅಂತ. ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡಕ್ಕೆ ಪಾಪ ತುಂಬಾನೇ ಪ್ರಯತ್ನ ಪಟ್ರು, ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯ್ತು. ಅದಾದ್ಮೇಲೆ ತುಂಬಾ ಧೈರ್ಯ ಮಾಡಿ ಬಂದವರು ನಮ್ಮ ಗೋಪಣ್ಣ ದೊಡ್ಡಮನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆಂದ್ರೆ ಯಾವ್ದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇನೆ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ. ಅಂಥದ್ರಲ್ಲಿ ಒಂದು ನಿಜ ಜೀವನದ ಕತೆ ತಗೊಂತಾರೋ ಇಲ್ಲೋ ಗೊತ್ತಿಲ್ಲ, ಅಂಥದ್ರಲ್ಲಿ ನೀವು ಧೈರ್ಯ ಮಾಡ್ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಬಟ್ ಯಾವುದಕ್ಕೂ ಕೊರತೆ ಮಾಡಿದೆ. ಎಷ್ಟೋ ನಾವು ಅನ್ಕೊಂಡಿದ್ದ ಬಜೆಟೇ ಬೇರೆ, ಅದು ಬರ್ತಾ ಆಗಿದೆ ಬೇರೆ. ಆದ್ರೂ ಕೂಡ ಯಾವುದಕ್ಕೂ ಎದೆಗುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾನೇ ಕಾರಣಕರ್ತರಾಗಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ನಮ್ಮ ವೀರಣ್ಣ ಕೊರಳಿ ಸರ್ ತುಂಬಾ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನ ಮಾಡಿದ್ದಾರೆ, ಜೊತೆಗೆ ಅವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಚಿನ್ಮಯ ರಾಮ್ ಸರ್, ನಾವು ಯಾವತ್ತು ಸ್ಟಾರ್ಟಿಂಗ್ ಡೇಸಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು. ಯಾಕಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮಗೆ. ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದ್ರೆ ಅವ್ರ ಜೊತೆಗಾರರು ಇವತ್ತಿಗೂ ಇದ್ದಾರೆ. ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮಗೆ. ಸೊ ಯಾಕಂದ್ರೆ ಇವರು ಹೇಳಿದ್ರು ಆ ವಿಚಾರವಾಗಿ ಅದನ್ನ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಐತೆ. ಏನಾದ್ರು ಇಂಥವ್ರು ಮಾಡ್ತಾರೆ ನಮ್ಮನ್ನೆಲ್ಲ ನೆಗೆಟಿವ್ ತೋರಿಸ್ಬಿಡ್ತಾರೋ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟಾಗ ಏನಾದ್ರು ತೋರಿಸಿ. ಯಾಕಂದ್ರೆ ಸಿನಿಮಾ ಅಂತ ತಕ್ಷಣ ಏನೋ ಇರುತ್ತೆ ಒಳಗಡೆ, ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದಾ ಆ ಥರದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟ್ ಆಗಿ ಚಿನ್ಮಯರಾಮ್ ಸರ್ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ, ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ತರ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆಕ್ಚುಲಿ ತುಂಬಾ ಜನಕ್ಕೆ ಪ್ರಯತ್ನ ಆಗಿತ್ತು. ಆಕ್ಚುಲಿ ತುಂಬಾ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದ್ರು, ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆಕ್ಟರ್ಗಳಿಗೆ ಒಂದು ಕನಸಾಗಿರುತ್ತೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗ್ಬೇಕು, ನಾನು ಅದರಿಂದ ಗುರ್ಸ್ಕೊಬೇಕು ಅಂತ. ಆದ್ರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಯಾವ್ದು ಬಯಸದೆ ಆಲ್ರೆಡಿ ಹೀರೋ ಆಗಿರೋರ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಬಂಡೆ ಅವ್ರು ಆಲ್ರೆಡಿ ಹೀರೋ, ನಾನು ಜಸ್ಟ್ ಅವರ ಪಾತ್ರಧಾರಿ. ಇದನ್ನ ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಸಿ ಅಂತ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರಾ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳು ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.